ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ನಾನಿವತ್ತು ಚಿತ್ರದಲ್ಲಿ ತೋರಿಸ್ತಿರೋಂಥ ಡೋರಿ ಮತ್ತು ಲಟ್ಕನ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ಕು ಈ ಥರ ಕ್ರಾಸ್ ಪೀಸ್ ನೋಡಿ, ಈ ಥರ ಎಕ್ಸ್ಪ್ಲೇನ್ ಆಗಬೇಕು. ಈ ಥರ ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ. ನಾನು ಡೋರಿಗೋಸ್ಕರ 2 ಕ್ರಾಸ್ ಪೀಸ್ನ ಲೆವೆಲಲ್ಲಿ ಒಂದು 20 ಇಂಚ್ ಬೇಕಾಗುತ್ತೆ. ಆ ರೀತಿ 2 ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪೈಪಿಂಗಿಗೆ ಕ್ರಾಸ್ ಪೀಸ್ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಆ ರೀತಿ ಕ್ರಾಸ್ ಪೀಸ್ನ ತೊಗೊಳ್ತಾ ಇದ್ದೀನಿ. ಇವಾಗ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ, ನಮ್ಗೆ ಡೋರಿ ಎಷ್ಟು ಸಣ್ಣದಾಗಿ ಹೊಲ್ದಿರ್ತಾರಲ್ಲ ಬುಟಿಕ್ಗಳಲ್ಲಿ, ನಾವು ಆ ಥರ ನಮ್ಗೆ ಎಷ್ಟು ಸಣ್ಣ ಬೇಕೋ ಆ ಥರ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಸಣ್ಣದಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗು ಸ್ವಲ್ಪ ಸಣ್ಣದಾಗಿ ನೋಡಿ. ಇದು ಡೋರಿನ ಟರ್ನ್ ಮಾಡೋದು ಸ್ಟಿಕ್ಕು 50 ರುಪೀಸ್ಗೆ ಹೊರಗಡೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ. ಈ ಥರ ಸ್ಟಿಕ್ಕಿಗೆ ಫುಲ್ಲೆಲ್ಲ ಹಾಕ್ಕೊಂಡು ಎಡ್ಜಲ್ಲಿ ನಿಮ್ಗೆ ಒಂಥರ ಕೊಂಕಿ ಬರುತ್ತೆ ನೋಡಿ. ನಾನು ಕೊಂಕಿ ತೋರಿಸ್ತೀನಿ ಹತ್ರದಿಂದ. ಆ ಕೊಂಕಿಗೆ ಒಂದು ಲಾಕ್ ಅಂತ ಬರುತ್ತೆ. ಆ ಲಾಕ್ನ ಈ ಥರ ಮಾಡ್ಕೋಬೇಕು ನೋಡಿ. ಆ ಲಾಕ್ ಸೇರಿಸ್ತಾ ಇದ್ದೀನಿ. ಆ ಲಾಕ್ನ ಸೇರಿಸ್ಕೊಂಡು ಹಿಂದ್ಗಡೆ ರಿಂಗ್ ಥರ ಇರುತ್ತೆ, ರಿಂಗ್ನ ಅಲ್ಲಿ ಟರ್ನ್ ಮಾಡಿಬಿಟ್ಟು ಬಟ್ಟೆ ಅಲ್ಲಿ ಲಾಕ್ ಆಗಿಬಿಟ್ಟಿರುತ್ತೆ. ನೀವು ಬಟ್ಟೆ ಲಾಕ್ ಆಗಿದ ತಕ್ಷಣ ಸ್ವಲ್ಪ ನಿಮ್ಮ ಕಡೆ ಚೂರು ಸಿಗೋ ಥರ ಲೂಸಾಗಿ ಸ್ವಲ್ಪ ಎಳ್ಕೊಂಡ್ರೆ ಸಾಕು, ನಿಮಗೆ ರಿಟರ್ನ್ ಟರ್ನ್ ಆಗ್ತಾ ಇರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಇವಾಗ ಬಿಡಬಾರ್ದು, ಅದನ್ನು ನನಗೆ ಟರ್ನ್ ಮಾಡಿಕೊಂಡು ಫಸ್ಟಿಗೆ ಎಲ್ಲ ಎಳ್ಕೊಂಬಿಡ್ಬೇಕು. ಆ ಎಡ್ಜ್ ಸಿಕ್ಕಿದ ತಕ್ಷಣ ಆ ಕೊಂಡಿನ ತೆಗೆದುಬಿಡ್ಬೇಕು. ಈಗ ಆದಷ್ಟು ಸ್ವಲ್ಪನೇ ಫ್ರೀ ಮಾಡ್ಕೊತ, ಆ ಕಚ್ಚಾ ಅಷ್ಟೇ ಇರಬೇಕು ಫ್ರೆಂಡ್ಸ್. ಕಚ್ಚಾ ನೀಟಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಡ್ಜ್ವರ್ಗು ಕಚ್ಚಾ ಕಟ್ ಮಾಡಿಕೊಂಡ್ರೆ ಏನಾದರೂ ಒಂಚೂರು ಸ್ಟಿಚ್ ಹೋದ್ರೂ ನಮಗೆ ಆಗೋದಿಲ್ಲ. ಯಾಕಂದರೆ ಕ್ರಾಸ್ ಪೀಸ್ ತೊಗೊಂಡಿರೋದ್ರಿಂದ ನೀಟಾಗಿ ಟರ್ನ್ ಆಗುತ್ತೆ. ಅಷ್ಟೊಂದು ಕಚ್ಚಾ ಬಿಡ್ಬೋದಾ ಅಂತ ಕೇಳ್ಬೋದು. ಏನು ಪರವಾಗಿಲ್ಲ, ಬಿಡ್ಬೋದು. ಅಷ್ಟು ಕಚ್ಚಾ ಇದ್ರೇ ನೀಟಾಗಿ ನಮಗೆ ಡೋರಿ ಅನ್ನೋದು ಟರ್ನ್ ಆಗುತ್ತೆ ನೋಡಿ. ನೀಟಾಗಿ ಇವಾಗ ನೋಡಿ, ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವು ದಾರ ಹಾಕ್ಕೊಂಡು ಸೂಜಿ ಹಾಕ್ಕೊಂಡು ಆಗೋದೇ ಬೇಡ ನೋಡಿ. ಎಷ್ಟು ಸಣ್ಣದಾಗಿ ಬಂದಿದೆ. ಕೆಲವ್ರು ದಪ್ಪ ಹೊಲ್ದುಬಿಟ್ಟಿರ್ತಾರೆ, ನೀಟಾಗಿ ಬರೋದಿಲ್ಲ ನಮ್ಗೆ ಆ ಥರ ಅಂತ. ಏನಿಲ್ಲ ಫ್ರೆಂಡ್ಸ್, ನಿಧಾನಕ್ಕೆ ಮಾಡ್ಬೋದು ನೋಡಿ. ಇನ್ನೊಂದು ಸತಿ ಆ ಕೊಂಕಿನ ತೋರಿಸ್ತೀನಿ. ನಿಮ್ಗೆ ನೀಟಾಗಿ ಕಾಣಿಸ್ತಿಲ್ಲ ಅಂದ್ಕೊಂಡಿದ್ದೀನಿ ನೋಡಿ. ಆ ಕೊಂಕಿ ಏನಿದೆ ನೋಡಿ, ಕೆಳಗಡೆ ಒಂದು ಕೊಂಡಿ, ಅದನ್ನು ತೆಗೆದು ಮೇಲ್ಗಡೆ ಆ ರೀತಿ ಲಾಕ್ ಮಾಡಬೇಕು. ಆ ರೀತಿ ಲಾಕ್ ಮಾಡಿದ್ರೆ ಆವಾಗ ಕೊಂಡಿ ಬಿಟ್ಕೊಂಡು ಬಟ್ಟೆ ಪೀಸ್ ಕೆಳಗಡೆ ಬರೋಲ್ಲ ನೋಡಿ. ಆ ಥರ ನಿಧಾನಕ್ಕೆ ಎಳ್ಕೊಂಡ್ರೆ ಕ್ರಾಸ್ ಪೀಸ್ ತೊಗೊಂಡಿರೋದ್ರಿಂದ ನೀಟಾಗಿ ಬರುತ್ತೆ. ಸ್ಟ್ರೈಟ್ ಪೀಸ್ ತೊಗೊಂಡ್ರೆ ಖಂಡಿತ ನಿಮಗೆ ಡೋರಿ ಈ ರೀತಿ ಸಣ್ಣದಾಗೂ ಡೋರಿ ಬರೋಲ್ಲ, ಮತ್ತು ಇದು ಬರೋದಿಲ್ಲ. ಈ ಥರ ತಿರ್ಗಿಸ್ಕೊಳ್ಳೋಕೆ ಕೂಡ, ಟರ್ನ್ ಮಾಡೋಕ್ಕೆ ಕೂಡ ಬರೋದಿಲ್ಲ ಸ್ಟ್ರೈಟ್ ಪೀಸ್ ತೊಗೊಂಡ್ರೆ. ತಿರ್ಗಿ ಇವಾಗ ಲಟ್ಕನ್ಗೋಸ್ಕರ ನೋಡಿ, ನಾನು 4 ಇಂಚು ಉದ್ದ 4 ಇಂಚ್ ಅಗಲ ಮೇನ್ ಫ್ಯಾಬ್ರಿಕ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಾಸ್ ಇರೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು. ಈಗ ಮೇನ್ ಫ್ಯಾಬ್ರಿಕ್ಗೆ ಹಿಂದ್ಗಡೆ ಲೈನಿಂಗ್ ತೊಗೋಬೇಕು. ನೋಡಿ, ಅದು ಲೈನಿಂಗ್ ಆಗ್ತಿಲ್ಲ, ಬೇರೆ ಫ್ಯಾಬ್ರಿಕ್ ತೊಗೊಳ್ತೀನಿ ನಾನು ಇವಾಗ ಲೈನಿಂಗ್ ಆಗೋ ಥರ. ಪ್ಲೀಸ್ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇವಾಗ ಲೈನಿಂಗು ಸುತ್ತ 4 ಕಡೆನೂ ಸ್ಟಿಚ್ ಹಾಕ್ಕೋಬೇಕದು. ಕಚ್ಚಾ ಎಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು, ಇದನ್ನು ಡೋರಿ ಮತ್ತು ಲಟ್ಕನ್ನು ಸ್ಯಾರಿ ಕಲರಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿದು ಬ್ಲೌಸ್ ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ಬಟ್ಟೆ ಮಿಕ್ಕಿರೋದ್ರಿಂದ ನಾನು ಇದೇ ಕಲರಲ್ಲಿ ಮಾಡ್ತಾಯಿದ್ದೀನಿ. ಸುತ್ತ ಕಚ್ಚಾ ಎಲ್ಲ ಟ್ರಿಮ್ ಮಾಡಿಕೊಂಡು ನಾನಿವಾಗ ಹಿಂದ್ಗಡೆ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದ್ಗಡೆ ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ಅದು ಮೇನ್ ಫ್ಯಾಬ್ರಿಕ್ಕನ್ನು ಸೀದಾ ಮಾಡ್ತಾಯಿದ್ದೀನಿ. ನಾನು ಇವಾಗ ಸ್ಟಿಚ್ ಹಾಕ್ಕೊಂಡಿರೋದೆಲ್ಲ ಒಳಗಡೆ ಹೋಗೋ ಥರ ಇವಾಗೆಲ್ಲ ಸೀದಾ ಮಾಡ್ಕೊಳ್ತಾ ಇದ್ದೀನಿ ಕಚ್ಚಾ ಎಲ್ಲ.
ಇದು ಆಪೋಸಿಟ್ ಕಲರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡೋರಿನ. ನಾನು ಡೋರಿಗೆ ಸೀರೆನಲ್ಲಿ ಕಟ್ ಮಾಡಿದ್ರೆ ಅವ್ರಿಗೆ ನೆರಿಗೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಬ್ಲೌಸ್ ಪೀಸಲ್ಲೇ ಮಿಕ್ಕಿದ್ರೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಸೀರೆ ಪನ್ನ ಇವಾಗ ದೊಡ್ಡದಾಗಿ ಕೊಟ್ಟಿರ್ತಾರೆ ಬ್ಲೌಸು, ಅದರಲ್ಲೇ ಮಿಗುತ್ತೆ, ಅದರಲ್ಲೇ ಮಾಡ್ಕೋಬೋದು. ಇವರು ಸ್ವಲ್ಪ ಸಣ್ಣಗಿರೋದ್ರಿಂದ ನನಗೆ ಮಿಕ್ಕಿದೆ, ದಪ್ಪ ಇರೋರ್ಗಾದರೆ ಮಿಕ್ಕೋದಿಲ್ಲ ಫ್ರೆಂಡ್ಸ್. ಇವಾಗ ನೀಟಾಗಿ ಮೂಲೆ ಮೂಲೆನೂ ನಾನು ಟ್ರಿಮ್ಮರ್ ಸಹಾಯದಿಂದ ಎಲ್ಲ ನೀಟಾಗಿ ಮೂಲೆ ಶೇಪ್ ತೊಗೊಳ್ತಾ ಇದ್ದೀನಿ ಎಲ್ಲ. ನೋಡಿ ಮೂಲೆ ಮೂಲೆ ಎಲ್ಲ ನೀಟಾಗಿ ಇನ್ನಷ್ಟು ಇದೇ ಥರ ಚಾನಲ್ಸ್ ಬೇಕು ಅಂತಂದರೆ, ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ನೋಡಿ ಇವಾಗ ಲೆವೆಲ್ಲಾಗಿ 4 ಫೋಲ್ಡ್, ಫಸ್ಟಿಗೊಂದು ಫೋಲ್ಡು, ತಿರ್ಗಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಇವಾಗ ಸೆಂಟ್ರಿಗೊಂದು ನ್ಯಾಚನ್ನ ಹೊಡ್ಕೊಳ್ತೀನಿ. ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿರಲಿಲ್ವಲ್ಲ, ಇವಾಗ ಮೇನ್ ಫ್ಯಾಬ್ರಿಕ್ಗೆ ನ್ಯಾಚ್ ಹೊಡಿತಾ ಇದ್ದೀನಿ. ಇವಾಗ ಒಂದು ಹೋಲ್ ಬರುತ್ತೆ. ಈಗ ಡೋರಿ ಏನು ಹೊಡೆದಿದ್ದೀನೋ ಈಗ ನಾನು ಮೇಲೆ ಇಟ್ಕೊಂಡಿರೋದು ಟಾಪ್ ಪೀಸು. ಈಗ ಡೋರಿನ ತೂತೊಳಗಡೆ ಇಟ್ಬಿಟ್ಟು ಈ ಕಡೆಯಿಂದ 1/2 ಇಂಚು, ಆ ಕಡೆಯಿಂದ 1/2 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಇವಾಗ ನಾನು ಕ್ರಾಸಾಗಿ ಸೆಂಟ್ರಿಗೆ ಡೋರಿ ಇಕ್ಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ತಿರ್ಗಾ ಇವಾಗ ಆಪೋಸಿಟ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ತಿರ್ಗಾ ಅದೇ ರೀತಿ ಸೇಮ್ 1/2 ಇಂಚಿಗೆ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಸ್ಟಿಚ್ ಆಯಿತು. ಈಗ ನೋಡಿ ಲಟ್ಕನ್ಸ್ ಇವಾಗ ಅದಕ್ಕೆ ಮಧ್ಯದಲ್ಲಿ ಕಚ್ಚೆ ಎಲ್ಲ ಕಟ್ ಮಾಡಿ ಇವಾಗ ಸೀದಾ ಮಾಡಿಕೊಂಡ್ರೆ ಟರ್ನ್ ಮಾಡಿದ್ರೆ ನೋಡಿ ಇವಾಗ ನೀಟಾಗಿ ಥ್ರೆಡ್ ಎಲ್ಲ ಟ್ರಿಮ್ ಮಾಡ್ಕೊಂಡು ನೀಟಾಗಿ ಇವಾಗ ರೆಡಿ ಆಯಿತು. ಇವಾಗ ಅಲ್ಲ ಎಡ್ಜಲ್ಲಿ ಏನೇನಿದೆಯೋ ಅದನ್ನು ಸ್ವಲ್ಪ ಹೆಮ್ಮಿಂಗ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ನೋಡಿ. ಇವಾಗ ನಾನು ಸೂಜಿ ತಗೊಂಡು ಈ ಕಡೆ ಎಡ್ಜು ಮತ್ತು ಆ ಕಡೆ ಎಡ್ಜುನು ಹಿಂಗೆ ಬಿಟ್ಕೊತಾ ಇರುತ್ತಲ್ಲ, ಹಿಂಗೆ ಸೇರಿಸ್ಬಿಟ್ಟು ಎರಡೂ ಎಮ್ಮಿಂಗ್ ಸೂಜಿ ತಗೊಂಡು ಈ ಕಡೆ ಒಂದು ಸತಿ, ಈ ಕಡೆ ಒಂದು ಸತಿ ಎರಡೂ ಮತ್ತು ಆ ಕಡೆ ಈ ಕಡೆ ಎರಡೂ ಎಮ್ಮಿಂಗ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎರಡೂ ಸೇರಿಸಿ ಗಂಟಾಕಿ ನೀಟಾಗಿ ಎಮ್ಮಿಂಗ್ ಮಾಡ್ಕೋಬೇಕು. ಈ ಸ್ಯಾರಿದು ಇವಾಗ ಲಟ್ಕನ್ ಏನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್, ಅದು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೋಡಿ ಇವಾಗ ರೆಡಿ ಆಯಿತು. ನೀಟಾಗಿ ನಾಟ್ ಹಾಕ್ಕೊಂಡ್ರೆ ಬ್ಯೂಟಿಫುಲ್ ಲಟ್ಕನ್ಸು, ಡೋರಿ ಲಟ್ಕನ್ಸು ರೆಡಿ. ನಾನಿವಾಗ ನಾನು ಹಂಗೆ ನಿಮ್ಮ ಥರನೇ ನಾನು ಸ್ಟ್ರೈಟ್ ಪೀಸಲ್ಲೇ ಮಾಡ್ತಾಯಿದ್ದೆ. ಡೋರಿ ಹೊಡಿಬೇಕು ಅಂತಂದರೆ ಒಂದು ಹಿಂಸೆ ಥರ ಹಾಕ್ಬಿಡ್ತಿತ್ತು. ಈ ಕ್ರಾಸ್ ಪೀಸಲ್ಲಿ ಆ ಸ್ಟಿಕ್ ತೊಗೊಂಡಾಗ್ಲಿಂದ 50 ರೂಪಾಯಿ ಏನು ಅಂಗಡಿಗಳಲ್ಲಿ ಸಿಗುತ್ತೆ, ಅದು ಡೋರಿ ಟರ್ನ್ ಮಾಡೋದು ಕೊಡಿ ಅಂತಂದರೆ ಕೊಡ್ತಾರೆ ನೋಡಿ. ಇವಾಗ ಇದ್ರ ಜೊತೆ ನಾನು ಇನ್ನೊಂದನ್ನು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ಅದನ್ನು. ಈಗ 2 ಡೋರಿಗಳು ಬ್ಯೂಟಿಫುಲ್ ಡೋರಿ ಆ್ಯಂಡ್ ಲಟ್ಕನ್ಸ್ ರೆಡಿ. ಇನ್ನು ಬೇರೆ ಇದೇ ಥರ ನಿಮಗೆ ವೀಡಿಯೋಗಳು ಬೇಕು ಅಂತಂದರೆ ನನ್ನ ಚಾನೆಲ್ನ ನೋಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.